ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಗಾರ್ಮೆಂಟ್ಸ್ ಕಾರ್ಖಾನೆ ಶೈಲೇಂದ್ರ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಕಳೆದ 3-4 ತಿಂಗಳಿನಿಂದ ಸಂಬಳ ನೀಡಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸಂಬಳ ವಂಚನೆ ಖಂಡಿಸಿ ಕಾರ್ಮಿಕರು ಇಂದು ಫ್ಯಾಕ್ಟರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರತಿಭಟನೆಗೆ ಕರವೇ ನಾರಾಯಣಗೌಡ ಬಣ ಬೆಂಬಲ ವ್ಯಕ್ತಪಡಿಸಿದ್ದು, ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಅವರ ನೇತೃತ್ವದಲ್ಲಿ ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ. ಶರ್ಟ್ ತಯಾರಿಕಾ ಈ ಕಾರ್ಖಾನೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಇವರಲ್ಲಿ ಶೇಕಡಾ 70ರಷ್ಟು ಮಹಿಳಾ ಕಾರ್ಮಿಕರು ಹಾಗೂ ಶೇಕಡಾ 30ರಷ್ಟು ಪುರುಷ ಕಾರ್ಮಿಕರು ಇದ್ದಾರೆ. ಕಾರ್ಖಾನೆಯ ಮಾಲೀಕರು ಕಳೆದ 3-4 ತಿಂಗಳಿನಿಂದ ಸಂಬಳ ನೀಡುತ್ತಿಲ್ಲ ಎಂದು ಕಾರ್ಮಿಕರು ಆರೋಪಿಸಿದ್ದು, ನ್ಯಾಯಕ್ಕಾಗಿ ಫ್ಯಾಕ್ಟರಿ ಎದುರು ಧರಣಿ ನಡೆಸುತ್ತಿದ್ದಾರೆ. ಇನ್ನು ಕಳೆದ 15 ದಿನಗಳಿಂದ ಕಾರ್ಖಾನೆಗೆ ಬೀಗ ಹಾಕಲಾಗಿದ್ದು, ಕಾರ್ಮಿಕರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಏನಾಗಿದೆ ಅಂತ ಹೇಳಿದ್ರೆ, ಶೈಲೇಂದ್ರ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಬಂದ್ಬಿಟ್ಟು ಏನೋ ಅವನ ಹೆಸರು ತನ್ಮಯ್ ಚೋಪ್ರಾನೋ ಭೂಪ್ರಾನೋ ಏನೋ ಇದೆ ಅವನ ಹೆಸರು. ಮಧ್ಯಪ್ರದೇಶನವನು. ಇಲ್ಲೇನು ಮಾಡ್ತಾನೆ, ಬಂದ್ಬಿಟ್ಟು ಕಂಪ್ನೀಲಿ ಕೆಲಸ ಮಾಡಿಸ್ಕೊಂಡು ವರ್ಕರ್ಸಲ್ಲಿ ದನ ದುಡಿಸ್ಕೊಂಡು 3 ತಿಂಗಳಿಂದ ಪಾಪ ಹೆಣ್ಮಕ್ಳಿಗೆ ಸಂಬಳ ಇಲ್ಲ. ಅವ್ರಿಗೆ 3-4 ತಿಂಗಳಿಂದ ಸಂಬಳ ಇಲ್ಲ. ಸುಮಾರು 62 ಲಕ್ಷ ರೂಪಾಯಿಗಳು ಸಂಬಳಗಳನ್ನು ಕೊಡಬೇಕಾಗುತ್ತೆ ಅವನು 3 ತಿಂಗಳಿಂದ. ಈಗ ಏನು ಮಾಡ್ತಾ ಇದ್ದಾನೆ, ಅವ್ನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಇಷ್ಟೊತ್ತು ಒಂದು ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಮಾತಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಮಧ್ಯಪ್ರದೇಶಲ್ಲಿದ್ದೀನಿ, ನನ್ನ ಬ್ಯಾಂಕ್ ಅಲ್ಲಿರೋದು, ನಾನು ಆಮೇಲೆ ಏನು ಮಾಡಬೇಕು, ನನ್ನ ಸಂಬಳನ ನಾನು ಹಾಕ್ತೀನಿ, 2 ತಿಂಗಳ ಸಂಬಳ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇದಕ್ಕೆ ಮುಂಚೆ ಕೌನ್ಸಿಲರ್ಗಳು ಬೇರೆಯವರೆಲ್ಲ ಬಂದು ಹೋಗಿರೋರಿಗೆಲ್ಲ ಇದೇ ಕಥೆಗಳನ್ನು ಹೇಳ್ತಾ ಇದ್ದಾನೆ. 3 ತಿಂಗಳಿಂದ ಅವನಿಗೆ ಯಾವುದೇ ರೀತಿಯಾದ ಯಾರಿಗೂ ಕೂಡ ಸಂಬಳವನ್ನು ಕೊಟ್ಟಿರೋದಿಲ್ಲ. ಇವರು ಪಾಪ ತಿಂಗಳಿಂದ ಅಲ್ದು ಸಾಕಾಗಿ ಅದರಲ್ಲೊಂದಿಬ್ಬರು ಸೂಸೈಡ್ ಅಟೆಂಪ್ಟ್ ಮಾಡಿ ಅವ್ರೇನು ಮಾಡ್ತಾರೆ, ಈಗ ಪಾಪ ಅದೃಷ್ಟವಶಾತ್ ಅವ್ರು ಚೆನ್ನಾಗಿದ್ದಾರೆ, ಈಗ ಪರವಾಗಿಲ್ಲ, ಅವ್ರಿಗೊಂಚೂರು ಚೇತರಿಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಇರೋವಂಥವ್ರು, ವಯಸ್ಸಾದವಂಥವ್ರು ಇದ್ದಾರೆ. ಕೆಲಸ ಚೆನ್ನಾಗಿ ಮಾಡಿಸ್ಕೊಂಡು ನೀವು ಸಂಬಳ ಕೊಡದೇ ಇದ್ದಾಗ ಏನು ಮಾಡಬೇಕಾಗುತ್ತೆ? ಅವ್ರ ಕೊನೆ ದಾರಿ ಏನಿರುತ್ತೆ? ಇದ್ರ ವಿಚಾರವಾಗಿ ನಾವು ನಗರಸಭೆ ಕಮಿಷನರ್ ಯಾರೋ ಹರ್ಷವರ್ಧನ್ ಅಂತೆ, ಅಯೋಗ್ಯ, ಅವ್ನು ಫೋನೇ ತೆಗಿಯೋದಿಲ್ಲ. ಎಷ್ಟು ಸಲ ಫೋನ್ ಮಾಡ್ತಾಯಿದ್ದೀವಿ, ಫೋನೇ ತೆಗಿತಾ ಇಲ್ಲ. ಲೇಬರ್ ಕಮಿಷನರ್ ಏನೋ ಇದ್ದಾರೆ, ಅವ್ರು ಫೋನೇ ತೆಗಿತಾ ಇಲ್ಲ. 50 ಸರಿ ಫೋನ್ ಮಾಡಿದ್ದೀನಿ, ಫೋನ್ ತೆಗಿತಾ ಇಲ್ಲ. ತಹಸೀಲ್ದಾರ್ಗೆ ಇಂಟಿಮೇಟ್ ಮಾಡಿದ್ದೀವಿ, ತಹಸೀಲ್ದಾರು ನಾನು ಮಾತಾಡ್ತೀನಿ ಅವ್ರ ಜೊತೆ ಅಂತ ಹೇಳಿದ್ದಾರೆ. ಇದುವರೆಗೂ ಏನೋ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಈ ಕೂಡಲೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ಆ ವ್ಯಕ್ತಿನ ಕರೆಸಿ ಅವ್ರ ಸಂಬಳನ ಸೆಟ್ಲ್ಮೆಂಟು ಮಾಡಿಸ್ಬೇಕು. ಮತ್ತು ಅವ್ರಿಗಾಗಿರೋಂಥ ಅನ್ಯಾಯನ ಇಲ್ಲಿಗೆ ನಿಲ್ಲಿಸಬೇಕು. ಅವ್ರಿಗೆ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತೇಳಿದ್ರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವೇನಿದ್ದೀವಿ, ಸೀದಾ ಅವ್ನು ಯಾರು, ಈ ಕಂಪನಿ ಓನರ್ ಯಾರಿದ್ದಾನೆ, ನೇರವಾಗಿ ಅವನು ಎಲ್ಲೋ ವಜ್ರಮ್ ಅಪಾರ್ಟ್ಮೆಂಟಲ್ಲಿದ್ದಾನೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಅವನ ಆಧಾರ್ ಕಾರ್ಡ್ ಎಲ್ಲ ನಮ್ಮ ಹತ್ರ ಇದೆ. ಖಂಡಿತವಾಗ್ಲೂ ಅವ್ನ ಮನೆಗೆ ನುಗ್ಗೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಲೀಡರ್ಗಳೆಲ್ಲ ರೆಡಿ ಇದ್ದಾರೆ. ಅಲ್ಲಿ ಅವ್ನ ಮನೆಗೂ ನುಗ್ತೀವಿ. ಮತ್ತು ಇಲ್ಲೇನಿದೆ, ಇವನು ಫ್ಯಾಕ್ಟ್ರಿಲಿರೋವಂಥ ಎಲ್ಲ ಬೀಗಗಳನ್ನೆಲ್ಲ ಒಡೆದು ಒಳಗಡೆ ಹೋಗಿ ಅವ್ನು ಏನು ಮಿಷಿನರಿಗಳಿದ್ದಾವೆ ಎಲ್ಲ ಹರಾಜು ಹಾಕಿ ಎಲ್ರಿಗೂ ಸಂಬಳ ಬರುವಂಥ ಕೆಲಸನ ನಾವು ಮಾಡ್ತೀವಿ.